ಹೌದಿಲ್ಲ ಅದಕ್ಕೆ ಏನ್ ಹೇಳ್ತಾರೋ ದೇವರಿಗೆ ನಡ್ಕೋರಿ ಪರಮಾತ್ಮ ಹೆಚ್ಚಿನ ಅಂದ್ರೆ ಎಲ್ಲಿದಾನ ಹಿಡದ ತೋರ್ಸವನ ಕೈಯಾಗ ಇವತ್ತು ಈ ಹೊರಗಿನ ಈ ದೇವ್ರ ಸುದ್ದಿ ಕೇಳತ್ತಿಲ್ಲ. ಯಾವ ದೇವ್ರಿ? ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನವಗ್ರಹ ಇಲ್ಲ, ಅಷ್ಟದಿಕ್ಕ ಪಾಲಕರು ಇದ್ದಿಲ್ಲ, ಭೂಮಿ ಇಲ್ಲ, ಆಕಾಶ ಇಲ್ಲ. ಇದ ನೀರ ನಿರಾಕಾರ ಅಚ್ಚಿ ಕಡೆ ಶೂನ್ಯ ಮಹಾಶೂನ್ಯ ನಿಶೂನ್ಯ ಇದ್ರ ಅಚ್ಚಿ ಕಡೆ ಪರಮಾತ್ಮ ಎಲ್ಲಿದ್ದ? ಪರಮಾತ್ಮ ಅದಾನ ಅಂದ್ರ ಇದ್ದಪ್ಪ ತಂದೆ ಈ ಪರಮಾತ್ಮನ ತಾಯಿ ತಂದೆ ಯಾರ? ಈ ಮಂದ್ರೂಪ ಗ್ರಾಮಕ್ಕೆ ಬರಬೇಕಾದ್ರೆ ನಿನ್ನ ಕಣದಾಳ ಊರದಿಂದ 150 ಕಿಲೋಮೀಟರ್ ಅಂತ ಹೇಳಿ ಕಿಲೋಮೀಟರ್ ಕಾಟ ಹಚ್ಚಿರ್ತಿ ಕಾರ್ ಗಾಡಿಯಾಗ ಬರ್ಬೇಕಾದ್ರ ಏನಂತ ಹೇಳಿ ಈ ಮಂದ್ರೂಪ ಗ್ರಾಮಕ್ಕೆ ಬರ್ಬೇಕಾದ್ರೆ ಇಷ್ಟ ಕಿಲೋಮೀಟರ್ ಆಗೈತಿ ಅಂತ ಹೇಳಿ ಕಾಟದಂದ್ರ ಕಿಲೋಮೀಟರ್ ಕಾಟ ಚಾಲು ಇರ್ತೈತಿ. ಹಂಗ ಈ ಊರಿಗೆ ಬರ್ಬೇಕಾದ್ರ 150 ಕಿಲೋಮೀಟರ್ ನಂಗೆ ಹೆಂಗ ಲೆಕ್ಕ ಇರ್ತೈತಿಲ್ಲ. ಅದಕ್ಕ ಕವಿಗಳು ಏನ್ ಕೇಳ್ತಾರ? ಆ ಪರಮಾತ್ಮನ ಊರಿಗೆ ಮತ್ತ ನಿನ್ನ ಕಣದಾಳ ಊರಿಗೆ ಎಷ್ಟು ಕಿಲೋಮೀಟರ್ ಮ್ಯಾಲ ಅಂತರ ಮ್ಯಾಲ ಅದಿ ನೀನು? ಏನ 200 ಕಿಲೋಮೀಟರ್ ಐತೋ, ಏನ 1000 ಕಿಲೋಮೀಟರ್ ಐತೋ, ಏನ್ ನಿನ್ನ ಮನಿ ಮಗಲಾಗದಾನೋ, ಏನ್ ನಿನ್ನ ಮನಿಯಾಗ ಅದಾನೋ, ಏನ್ ಮ್ಯಾಲದಾನೋ, ತೆಳಗದಾನೋ, ಉತ್ತರಕ್ಕದಾನೋ, ದಕ್ಷಿಣಕ್ಕದಾನೋ, ಎಡಕ್ಕದಾನೋ, ಬಲಕ್ಕದಾನೋ, ಎಲ್ಲಿದಾನೋ ಬೇಕಲ್ಲ. ಯಾಕಂದ್ರ ಬರೀ ಒಂದು ಹೊಲ ಮಾಡ್ಬೇಕಾದ್ರ ಉದ್ದ ಕೆಟ್ಟ ಆಗಲ್ಲ ಕೆಟ್ಟ ಬಯಲಕ್ಕೆ ಯಾವ್ದೈತಿ ಎಡಕ್ಕೆ ಯಾವ್ದೈತಿ ಯಾರ ಸೀಮಿ ಎಕಡೆ ಹಾದೈತಿ ಹಂಗ ಎಲ್ಲಾ ತರ ರೋಗ ಬಾಯಿ ಟೋಕ್ ಚಕ್ ಬಂದಿರ್ತೈತಿ. ಹಂಗ ನಿನ್ನ ಪರಮಾತ್ಮ ಇರ್ಬೇಕಾದ್ರೆ ಯಾವ ದಿಕ್ಕಿನಾಗ ಅದಾನೋ ಅವ ದಿಕ್ಕಿನೊಳಗೆ ಇರ್ಬೇಕಾದ್ರ ಅವನ ತಾಯಿ ತಂದೆ ಯಾರ? ಜಗ ಹುಟ್ಟಿಸ್ಯಾನ ಅಂತ ಹೇಳ್ತಿ, ಅವನು ಹುಟ್ಟಿಸಿದವ್ರು ಒಬ್ರು ಇರ್ಬೇಕಲ್ಲ. ಇದ್ರ ಬಾಂಧಿದಕ್ಕೆ ತೋಡಿ ಕೊಟ್ಟು ಜವಾಬ ಮಾಡ. ಇಲ್ಲೇ ಅದಾನ ಹಿಂಗ ಅದಾನ ಇದ ರೂಪಿನ್ಯಾಗ ಅದಾನ ಅಂತ ಹೇಳ್ಕೊತ ಬಾ. ಇನ್ನೊಂದು ನಿನಗೆ ನಿನ್ನೆ ವಾರ್ನಿಂಗ್ ಕೊಟ್ಟನೆ. ರಕ್ತ ಹೆಣ್ಣ, ಮಾಂಸ ಹೆಣ್ಣ, ಚರ್ಮ ಹೆಣ್ಣ, ರೋಮ ಹೆಣ್ಣ, ಕಣ್ಣಿ ಕಾಣುವಂತ ಶೃಂಗಾರ ಹೆಣ್ಣ, ರಕ್ತ ಮಾಂಸ ಈ ಪಂಚಭೂತ ಮಹಾ ಶರೀರ ಎಲ್ಲ ಹೆಣ್ಣ ಐತಿ. ಇದ್ರ ಒಳಗದಾನೋ ಏನ್ ಇದನ್ನ ಬಿಟ್ಟು ಕಡೆ ಹಾಕದಾನೋ? ಇದ್ರ ಒಳಗದಾನಂದಿ ನನ್ನ ಒಳಗ ನೀ ಅದಿ ಅಂದ್ರ ನನ್ನ ಕೈಯಾಗಿನ ಆಳನಿ, ನನ್ನ ಒಳಗ ನೀ ಅದಿನಂದಿ ಅಂದ್ರ ನನ್ನ ಕೈಯನ ಆಳನಿ. ಸುಮ್ಮ ಆವಂದ್ರ ಆವ್, ಜಾವ್ ಅಂದ್ರ ಜಾವ್, ಊಟ ಅಂದ್ರ ಊಟ, ಬೇಟ್ ಅಂದ್ರ ಬೇಟ, ಇಟ್ ಲೌಕರ ಸೋ ಮಾಡಕ್ ಹೋಗ್ಬೇಡ. ಅದಕ್ಕ ಹಂಗ ಪರಮಾತ್ಮ ಶನೆ ಬಾಳದನ್ರಿ ನೋಡಿ. ಇದ್ರ ಜವಾಬ ಏನ್ ಕೊಡ್ತಾರ ಬಂದ? ಅದಕ್ಕ ಪರಮಾತ್ಮಗ ದುಡ್ಕೊಂಡ್ರೆ ಅಂದ್ರ ನಿಮ್ಗೆ ಬೇಡದವ್ರಿಗೆ ಬೇಕಾದ ಕೊಡ್ತಾನ ಅಂತ ಅವ್ರು ಹೇಳತ್ತ. ಸುಳ್ಳ ದೇವರಂತ ಮಳ್ಳ ಹೊಡೆದ ಕೊಳ್ಳ ಕೊಟ್ಟಿದಾರ ಯಾರ ಕೇಳವ? ನಾವೇ ದುಡಿಯೋದು ನಾವೇ ಊಟ ಮಾಡುವ. ಊಟ ಮಾಡುವ ನಿಮ್ಮ ದೇವರ ಪಾಲ ಏನೈತಿ? ನಮ್ಮ ಸುಖ ದುಃಖ ನಾವೇ ನೋಡುತ್ತೀವ. ನಿಮ್ಮ ಎಲ್ಲಿ ಮೋತಿ ಕನ್ನಡ ಕೋತಿ ನಮ್ಮ ಸುಖ ದುಃಖ ನಾವೇ ನೋಡುತ್ತೀವ. ನಿಮ್ಮ ಎಲ್ಲಿ ಮೋತಿ ಕುತ್ತ ಕೇಳ ಕೋತಿ ನೀನೇ ದೇವರಂತ ಯಾರ ದೇವರನ್ನು ಮಾತ ಬ್ಯಾರೆ ದೇವರಿತರ ದೇವಿನ ಕಾರ್ಖಾನೆ ರಾತ್ರಿ ಹಗಲಿ ಹೆಂಗ ನಡಿತೈತಿ? ಏನೋ ಓಡತೈತಿ, ಹಂಗ ತಿರುಗತೈತಿ. ಏನು ಕೇಳ್ತಾರೆ ಕವಿಗಳ? ಏನಂತ ಹೇಳ್ತಾರೆ? ನಾವೇ ದುಡಿದು ನಾವೇ ಊಟ ಮಾಡುವುದು.
ನಿನ್ನ ದೇವರ ಪಾಲ ಇದ್ರಾಗ ಏನೈತಿ? ಏನೂ ಇಲ್ಲ. ಪರಮಾತ್ಮ ಕೊಡ್ತಾನಂತ ಹೇಳಿ ಹೇಳಂಗಿಲ್ಲ. ಪರಮಾತ್ಮ ಎಲ್ಲಾ ಕೊಡ್ತಿದ್ದಂದ್ರ ಕೇಳ್ಕೊಳ್ಳಾರ್ದನ ಹೌದು. ಇಲ್ಲಿ ಬಂದು ನಮ್ಮ ಚೌಡೇಶ್ವರಿ ಜಾತ್ರೆಯಾಗ 3 ದಿವಸ ಡಪ್ಪ ಬಾರಿಸಿ ಜಿಗಿದಾಡಿ ಹಾಡ್ಕಿ ಮಾಡಿ ಅಕ್ಕಿ ಚಾಕ್ರಿ ಮಾಡಿ ಬಾಕ್ರಿ ಒಯ್ದು ಯಾವ ಮಗ ಹೇಳಿದ ನಿನಗ ಕಣದಾಳ ಊರಾಗ ಕೊಂಡಿರ್ಬೇಕಲ್ಲ. ಪರಮಾತ್ಮ ಪರಮಾತ್ಮ ಅಂತೇಳಿ ಅನ್ಕೋತ ಅಲ್ಲೇ ಹಲಬಕೋತ ಕೂತಿದ್ರಿ ಅಂದ್ರ 3 ಮಂದಿ ಗಂಡ ಹಾಡವ್ರು ಕೊಡ್ತಿದ್ದೀವಿ ನೋಡ್ತಿದ್ದೀವಿ. ಕಿಡಿಕೆ ಅಂದ ಹಾಸಿ ಒಂದು ಲಾಕದ ಚೆಕ್ ಬಗೀತಿದ್ದ ನೋಡ್ತಿದ್ದಿಲ್ಲ. ಇಲ್ಲಿ ಯಾಕೆ ಬಂದು ಹೋ ಲಕ್ಷ್ಮಣ? ಬರಬೇಕು. ಕಾಯಕವೇ ಕೈಲಾಸ. ಖರೀದೇವ ಯಾವ ನೋಡು ದೃಢದಿಂದ ದುಡಿದವನಿಗೆ ದುಡಿದಷ್ಟು ಕೂಲಿ. ಹೌದು. ದುಡಿಲಾರ್ದ ಕಡಮೂರ್ಖನಿಗೆ ಬಿಡದಪ್ಪ ಎಮ ಝೋಲಿ. ನಾನ್ ಅವ್ರಿಗೆ ಬಿಡಂಗಿಲ್ಲ. ಜೋಲಿ ಎಲ್ಲಾರ ಕೊಳ್ಳಿಗೆ ಬಂದು ಬೀಳುದ. ದುಡಿಬೇಕು ಆಮೇಲೆ ಪಡಿಬೇಕು. ಸತ್ಯನ ದುಡಿದಂದ್ರ ಚಂಜಿಕ ಒಲಿ ಹೊತ್ತೈತಿ. ಕೆಲಸ ಇಲ್ಲ. ಸುಮ್ಮ ಒಲಿಯಾಗ ತಣ್ಣೀರ್ ಹಾಕಿ ಗಪ್ಪ ಕೊಂಡ್ಬೇಕಾಗ್ತೈತಿ. ಹೊಟ್ಟಿಗೆ ಒಂದು ತಣ್ಣೀರ್ ಬಟ್ಟಿ ಸುತ್ತಕೊಂಡು. ಹಂಗ ನಾವು ದುಡದ ಬಳಕ ನಮ್ಮ ಮನೆ ನಡೀತಿದ್ವು ಅಂದ್ರ ನಿನ್ನ ದೇವ್ರ ಎಲ್ಲಿದಾನ? ಈಗ ಹೊಲ ಮಾಡ್ತೀವ ಬರೀ ಪರಮಾತ್ಮ ಅಂದ್ರ ಹೊಲದಾಗ ಬೆಳಿ ಬರ್ತೈತೇನ? ಇಲ್ಲ. ಕಾಮಗ ಅದನ್ನ ಹರಗ ಬೇಕ, ಅದ್ರೊಳಗಿನ ಕಸ ಕಡ್ಡಿ ಆರಿಸಿ ತೆಗಿಬೇಕ, ಔಷಧ ಹಚ್ಚಬೇಕ. ಮತ್ತ ಮೇಲಾಗಿ ಔಷಧ ನಡ್ಲಿ ನೋಡತ್ತೆ. ನೀನೆ ಔಷಧಿಗಳು ಬಾಳ ಹೋಗ್ಯಾವ ಇಲ್ಲಿ. ಅದಕ್ಕ ಏ ಇಲ್ರಿ, ನಾವ್ XYZ 500 ಹೊಡೆದಿವ್ರಿ. ಅದಕ್ಕ ಈಗ ಏನ್ ಹೇಳತ್ತೇರು? ದೇವರ ಸುದ್ದಿ ಹೇಳ್ತಿಪ್ಪ ಅಂತಂದ್ರೆ ಹೌದು. ಎಲ್ಲಾ ಈ ಬೆಳಿ ಬರ್ಬೇಕಾದ್ರ ದುಡುಕಿ ಮಾಡ್ಬೇಕು. ಹೊಲದಾಗ ದುಡ್ಕೊಂಡ ಬಳಕ ಬೆಳಿ ಬರ್ತಿತ್ತಂದ್ರ ದೇವರ ಪಾಲ ಅದರಾಗಿಲ್ಲ. ಅದ್ರಾಗ ಏನೂ ಇಲ್ಲ. ಅದು ರೈತನ ದುಡುಕಿ. ಹೌದಲ್ಲ. ದುಡುಕಿ ಮಾಡ್ತಾನ ಅಂಟ್ಲೇನ ಅಡತಿಗೆ ಬಂದ ಕಾಳ ಬ್ಯಾಳಿ ಇಡುತ್ತಾನು. ಅದನ್ನ ಮಾರಿದ ಬಳಕ ರೊಕ್ಕ ಬರ್ತದೆ. ಹೌದಲ್ಲ. ಆ ಬೆಳಿನೂ ಒಂದು ಹೆಣ್ಣ, ಭೂಮಿನೂ ಒಂದು ಹೆಣ್ಣ, ಆ ರೊಕ್ಕ ಬರ್ತೈತಿ. ಆ ರೊಕ್ಕದ ಲಕ್ಷ್ಮಿನೂ ಒಂದು ಹೆಣ್ಣ. ನಿಂದ ಒಂದು ಪಾಲ ಆದ್ರ ಇದು ಎಲ್ಲಾ ಹೆಣ್ಣ ದೇವ್ರದ್ದು ಎಲ್ಲಾ ಕೂಡಿ 4-5 ಪಾಲ ಆಗ್ತದೆ. ಆಕಿಗೆ ನಿನಗ ಜಮೀನ್ ಆಸ್ಮಾನ ಫರಕ್ ಬೀಳ್ತದಿಪ್ಪ. ಅದಕ್ಕೆ ಹೇಳ್ತಾರ ದೇವ್ರಿದ್ದ ಮಾತು ಖರೆ ಆದ್ರ ದೇವ್ರೇನ ಉಣ್ತೈತೋ ಏನ ಇಲ್ಲೋ. ನಮ್ಮ ಮನ್ಯಾಗ್ರಿ ಹಂಗ ಮಾಡಂಗಿಲ್ರಿಪ್ಪ. ನಾವು ದೇವ್ರ ಹೆಸರ ಮೇಲೆ ಬಾನ ಮಾಡ್ತಿರ್ತಾರ. 2 ಹೋಳಿಗೆ ಕೊಟ್ಟ ಕಳಿಸ್ತಾರ. ಸಣ್ಣ 2 ಹೋಳಿಗೆ ಕೊಟ್ಟ ಕಳಿಸ್ತಾರ. ಬಾನ ಹಿಡ್ಕೊಂಡು ಬರೋವ್ರಿ ದೇವ್ರಿಗೆ. ಬಾನ ಹಿಡ್ಕೊಂಡು ಬರೋವ್ರಿ ಅಂದಾಗಿ ಕಲ್ಲ ದೇವ್ರ ಸುಮ್ಮ ಕೂತಿರ್ತೈತ್ರಿ ಗಾಡ್ಯಾಗ. ಹೋಗೋದ ಅವ್ನು ಬಾಸ್ಲಾಕ್ ಇರುವಲ್ಲ. ನೀ ಅದ್ಯಾಕೆ ಹೇಳ್ತೀವಿ? ನಾವು ಮಾಡಿ ಕುಟುಂಬ ದೇವ್ರದ ಹಂಗ ಬಾನ ಓದ್ ಬಳಕಾದ್ರ ಮುಂದ್ ಇಡಂಟ್ಲಿ ಒರೆ ನಾವ್ ಒಂದೊಂದು ಹೋಳಿಗೆ ಬಾನ ಇರ್ಲತ್ತೇಳಿ ಅದ್ರ ಮುಂದೆ ಇಟ್ರ ಅದನ್ನ ದೇವ್ರು ತಿನ್ನಂಗಿಲ್ಲ. ಅಡ್ಡಾಡುವಂತ ನಾಯಿಗಳು ಬಂದ ತಿಂದು ಹೋಗ್ತಾವ. ಒಂದು ಅಂಬಲೇಶ್ವರ ಇದ್ರು ನಾಯಿ ನೆಕ್ಕಿ ಹೋಗ್ತೈತಿ. ಹೋಳಿಗೆ ಬಾನ ಮುರಿದಿಟ್ರು ಆ ನಾಯಿ ಬಂದ ತಿತ್ತೈತಿ. ಕೊಬ್ಬರಿ ಒಂದು ತುಕಡಿ ಅಲ್ಲಿ ಮುರಿದಿಟ್ರ ಅದನ್ನು ಸಹಿತ ನಾಯಿ ತಿತ್ತೈತಿ. ಏನೈತಿ ದೇವ್ರ ಏರಿ ತಿತ್ತೈತಿ. ಅದ ತಾನ ಜಳಕ ತಾನ ಮಾಡಂಗಿಲ್ಲ. ಮಂದಿ ಜಳಕ ಮಂದಿನೇನ ಸುದ್ದಿ ಹೊಸ್ತೈತಿದ ದೇವ್ರ. ಗುಡಿಯಾಗಿನ ಹನುಮಪ್ಪ ಏನ ಮಾಡ್ತೈತಿ? ಏನ್ ಮಾಡ್ತಾನು? ಗುಡಿಯಾಗಿನ ಹನುಮಪ್ಪ ಪೂಜಾರಿ ಅಂತ ಹೋಗಿ ಒಂದ ಕೊಡ ನೀರು ಸುರಿ ಮ್ಯಾಗ ಎಕ್ಕಿ ತಪ್ಪಲ ಇಟ್ಟ ಮ್ಯಾಲ ಒಂದು ಹೂ ಇಟ್ಟ ಮ್ಯಾಲ ಅರಿಬಿ ಹಾಕಿದ ಬಳಕ ಅವಾಗ ಹೊರಗ ನಿಂದ್ರ ಇವ್ ಬದ್ನ ಭಕ್ತರಿಗೆಲ್ಲ ಆಶೀರ್ವಾದ ಕೊಟ್ಟು ಗೊತ್ತ. ನಿನ್ನ ಜಳಕ ಮಾಡ್ಲಾದ ನೀ ದೇವ್ರ. ಯಾರೇ ಜಳಕ ಮಾಡಿಸಿದ ಬಳಕ ಯಾರೇ ಅರಿಬಿ ಹಾಕಿದ ಬಳಕ ಯಾರ ದೂರ ಬೇಡ. ಇಲ್ಲೇ ನಮ್ಮ ಸಿಂಗಳಗಾವದಾಗ ನಮ್ಮ ನಾಗೋಣಾಗ ಐತಿ ಹನುಮದೇವ್ರ ಪೂಜೆ. ಹಸಿಗೆ 4 ಗಂಟೆಗೆ ಹೋಗ್ತಾನ. ಹೋಗಿಸ್ತಕ ಬಾಡಿದ ಹೂ ಅಲ್ಲೇ ಇರ್ತಾವ. ತೆಗೆದ ಬಳಕ ಅಟ್ಟ ಸ್ವಚ್ಛ ಆಗ್ತಾನ. ಇಲ್ಲಕ್ಕ ಮಾರಿ ಮೇಲೆ ಜಾಡಗುಡಿ ಸಹಿತ ಹಾಕಿ ಹೋಗ್ತತಿ. ಹೊಳ್ಳಿ ನಾವು ಸ್ವಚ್ಛ ಮಾಡಿದ ಬಳಕ ಸ್ವಚ್ಛ ಆಗೋ ದೇವ್ರ. ಮಂದಿ ಭಕ್ತರ ಸಂರಕ್ಷಣೆ ಇದೇನ್ ಮಾಡ್ತತಿ? ದೇವ್ರ ದೊಡ್ಡದಲ್ಲ. ಜಗತ್ತಿನೊಳಗ ದೇವ್ರ ದೊಡ್ಡದಾಗಲಕ್ಕ ಬರಂಗಿಲ್ಲ. ಭಕ್ತರ ಕೈಯಾಗಿನ ಆಳಿನ ಆಳದನ ನಿನ್ನ ದೇವ್ರ. ಭಕ್ತರ ದೊಡ್ಡವ್ರ ಜಗತ್ತಿನೊಳಗ. ಭಕ್ತರು ಹೇಳ್ದಂಗ ನಿನ್ನ ದೇವ್ರ ಕೇಳಬೇಕ. ದೇವ್ರ ದೊಡ್ಡವಲ್ಲ. ಇಲ್ಲಿ ಯಾವ ದೇವ್ರ? ಕಲ್ಲ ದೇವ್ರ, ಮುಳ್ಳ ದೇವ್ರ, ಮಣ್ಣ ದೇವ್ರ, ಕಂಟ್ಯಾನ ದೇವ್ರ, ಆ ದೇವ್ರ ಈ ದೇವ್ರ ಯಾವ ಹೊರಗಿನ ದೇವ್ರಿಗೆ ಹೋದ ತುಪ್ಪಿನ ಅಭಿಷೇಕ ಮಾಡಿ ದೊಡ್ಡ ಜಾತ್ರೆ ಮಾಡಿ ದೊಡ್ಡ ತುಪ್ಪಿನ ಅಭಿಷೇಕ ಮಾಡ್ತೀವಂದ್ರ ಅದ ದೇವರಲ್ಲ. ಯಾವ್ದಕ್ಕ ದೇವರನ್ನ ಬೇಕಾಗ್ಯದ? 9 ತಿಂಗಳು ತನ್ನ ಗರ್ಭದೊಳಗೆ ಇಟ್ಟುಕೊಂಡ ಜೋಪಾನ ಜತನ ಮಾಡಿ ಜಗ ಹೆಂಗೈತಿ ಅನ್ನುವಂಥದ ತೋರಿಸಿ ಬಿಟ್ಟದ
ತಾಯಿನ ದೇವ್ರ ಹೌದ್ರಿ ಅವ್ವ 3 ಹೊತ್ತ ಪಂಚಾಮೃತ ನೋಡು ಹೊರಗಿನ ದೇವರಿಗೆ ಹೋದ ತುಪ್ಪಿನ ಅಭಿಷೇಕ ಮಾಡಿ ಕಲ್ಲಿನ ಮೇಲೆ ತುಪ್ಪ ಸುರಿಯುವಿಕೆಸಿಂದ ಅಲ್ಲಿ ದೇವರ ಮಾಡೋಕಿತ್ತನು ಹೌದು ಜನ್ಮ ಕೊಟ್ಟಿರುವಂತ ತಾಯಿಗೆ 3 ಹೊತ್ತ ಪಂಚಾಮೃತ ಅನ್ನ ಹಾಕಿ ಹೊಟ್ಟಿ ನೆತ್ತಿ ಯಾವ ತಾಂಡಗಿಡ್ತಾನಲ್ಲ ಹೌದ ಅಲ್ಲೇ ಐತಿ ದೇವ್ರ ಖರೆ ಐತ್ರ ಹೊರಗಿನ ದೇವ್ರ ಬೇಕಾಗಿಲ್ಲ ಅವನು ಅಂದಾನ ಮೊದಲ ತಾಯಿನ ದೇವ್ರ ಹೌದು ಈ ಜಗನ ಹೆಂಗೈತಿ ತೋರಿಸ್ಬಿಟ್ಟಕಿನ ಆಕಿನ ತಾಯಿನಲ್ಲ ಇವ ದೇವ್ರ ಸ್ವಾರ್ಥಿ ಐತಿ ನನ್ನ ತಾಯಿ ನಿಸ್ವಾರ್ಥಿ ಐತಿ ಖರೆ ಐತ್ಲ ಹೆಂಗ ಹೆಂಗ್ರಿ ದೇವ್ರ ಗುಡಿ ಕಟ್ಟಿದ ಬಳಕ ಗುಡಿ ಒಳಗ ತಾನ ಹೋಗಿ ಕುಂಡ್ರಲಕ್ ವಿಚಾರ ಮಾಡ್ತದ ಇದು ಸ್ವಾರ್ಥಿ ಹೌದು ಗುಡಿ ಕಟ್ಟಿದ ಬಳಕ ಗುಡಿ ಒಳಗ ನಾನು ಸ್ಥಾಪನೆ ಆಗ್ಲಿ ನಾನ ಕುಂಡ್ರತನತತಿ ಇದು ದೇವ್ರ ಇದು ಸ್ವಾರ್ಥಿ ಸ್ವಾರ್ಥಿಲ್ಲ ತಾಯಿ ತನ್ನ ಗುಡಿ ಒಳಗ ಮತ್ತೊಂದು ಜೀವಿಗೆ ಜನ್ಮ ಕೊಡ್ತತಿ ಇದು ನಿಸ್ವಾರ್ಥಿ ಹೌದು ಹೌದು ದೇವ್ರಿಗೆ ತಾಯಿಗೆ ಬಾಳ ಫರಕ್ ಐತಿ ಹೌದ್ರಿ ಅಕ್ಕಿ ಜಾಗ ದೇವ್ರಿಗೆ ತಗೊಳಕ್ ಬರಂಗಿಲ್ಲ ಬರುದಿಲ್ಲ ಇವ ತಾಯಿನ ಬೇರೆ ತಾಯಿ ಜಾಗ ದೇವ್ರ ಜಾಗ ತಾಯಿಗೆ ತಗೊಳಕ್ ಬರ್ತದ ಕರೆ ತಾಯಿ ಜಾಗ ದೇವ್ರಿಗೆ ತಗೊಳಕ್ ಬರಂಗಿಲ್ಲ ಬರುದಿಲ್ಲ ಅದಕ್ಕೆ ಹೇಳ್ತಾರ ಏನಂತ್ರಿ ತಾಯಿ ಅನ್ನುವಂತದ ಜಗತ್ತಿನೊಳಗ ದೃಢವಾದ ವಸ್ತು ಐತಿ ಎಲ್ಲಾರ್ದು ಋಣ ತೀರಿಸಬಹುದು ಆದ್ರೆ ತಾಯಿ ಋಣ ತೀರಿಸ್ಲಾಕ ಹರಿಹರ ಬ್ರಹ್ಮಾದಿ ಕೈಲಿ ಆಗಲಂಗಿಲ್ಲ ಸಾಧ್ಯನೇ ಇಲ್ಲ ಇವ ನಮ್ಮ ಕಣದಾಳ ಲಸ್ಸಮ್ಮನಂತ ಒಂದ ವ್ಯವಹಾರ ಮಾಡಿದ್ರಿಪ್ಪ ಏನ್ ಮಾಡಿದ್ರಿ ಒಟ್ಟ ಅವನ ಋಣ ತೀರ್ಸಂಗಿಲ್ಲ ಅಂತ ಹೇಳ್ತಾರೋ ಇಂದ ಅವನ ಋಣ ತೀರ್ಸೇ ಬಿಡ್ಬೇಕಂತ ಹಠ ತೊಟ್ಟಿದ್ದ ಹಠ ತೊಟ್ಟು ಅವಾಗ ಹೋಗ್ತಾನ ಅವನ ತ್ಯಾಕ ಹೋಗಿ ಹೇಳ್ತಾನ ಏನಂತ ಹೇಳ್ತಾನು ಇವ ಮತ್ತ ಎಲ್ಲರ ಋಣ ತೀರಿಸ್ತಾರತ್ತ ನಿನ್ನ ಋಣ ತೀರ್ಸಾಮದನ್ನೆಯಿಂದ ಋಣ ಮುಕ್ತ ಆಗಮದನಿ ಹೌದ ಏನ ಮಾಡಿದ್ರ ನಿನ್ನ ಋಣ ಮುಕ್ತ ಆಗ್ತೀನಿ ಹೇಳಂದ ಹೇಳ್ತಾಯಿ ಅವಾಗ ಅಂದ್ರ ತಾಯಿ ಏನಂತ ಇವ ಅಲ್ಲೋ ತಮ್ಮ ಲಕ್ಷ್ಮಣ 33 ಕೋಟಿ ದೇವನ ದೇವತ್ಯಾರ ಕಲೆ ನನ್ನ ಋಣ ತೀರಿಸೋದಾಗಿಲ್ಲೋ ನಿನಗೇನಾಗ್ತದ ಬ್ಯಾಡ ಬಿಡೋ ಮಗನ ಅಂದ್ರಕಿ ಅಂದಾಗ ಇವ ಏನ್ ಮಾಡ್ತಾನ ಲಕ್ಷ್ಮಣ ಏ ಅದ್ಯಾಕಾದಿತ್ತು ನಾ ಋಣ ತೀರ್ಸಾಮದನಿ ಒಟ್ಟು ಹೇಳಂದ ಹೌದಲ್ಲ ಅವಾಗ ಅಂದಳ ತಾಯಿ ಏನಂತ ಇವ ನಿನಗ ಜನ್ಮ ಕೊಟ್ಟ ಮೇಲತ್ತ ನನಗ ಕಾಶಿ ಹೋಗಿ ಬರುವಂಗ ಇಚ್ಛೆ ಆಗ್ಯದ ಮಗನ ಹೌದಲ್ಲ ನಿನಗ ಜನ್ಮ ಕೊಟ್ಟ ಮೇಲತ್ತ ನನಗ ಕಾಶಿಗೆ ಹೋಗಿ ಬರುವಂಗ ಇಚ್ಛೆ ಆಗೈತಿ ಮತ್ತ ನನ್ನಟ ಕಾಶಿಗೆ ಹೋದ ತಗೊಂಡ ಬಂದಿ ಅಂದ್ರ ನಿನಗ ಜನ್ಮ ಕೊಟ್ಟಿರ ಋಣ ಮುಟ್ಟತೈತಿ ನನ್ನ ಋಣ ಮುಕ್ತ ಆಗ್ತೀಪ ನೀನು ಹೌದು ಹೌದು ಇದೇನು ದೊಡ್ಡದಾಗದ ಯವ್ವ ಅಂದಿವ ಮಗ ಇದ್ದಾವ ಹೇಳ್ತಾನು ಮಗ ಅಂದ ಇದೇನು ದೊಡ್ಡದಾಗದ ಅಂದ ತಾಯಿನ ಹೆಗಲ ಮೇಲೆ ಹೊತ್ತುಕೊಂಡ ಕಾಶಿಗೆ ತಗೊಂಡ ನಡದ ತಗೊಂಡ್ರಲ್ಲ ಕಾಶಿಗೆ ತಗೊಂಡ ಹೋಗಿ ಬರ್ಬೇಕಾದ್ರ ಜನ್ಮ ಕೊಟ್ಟಿರುವಂತ ತಾಯಿ ಕಿಲೋಮೀಟರ್ ಕೊಮ್ಮೆ ವಾಜಾಗಲ ಕತ್ತಳ್ರಿ ಮಗ ಹೌದು ಹೌದ್ರಿ ಕಿಲೋಮೀಟರ್ ಕಮ್ಮಿ ವಾಜ್ ಆಗಲ ಕತ್ತಳು ಎಲ್ಲಿ ವಾಜ್ ಆಗ್ತಾಳ ಅಲ್ಲಿ ಇಳಿಸ್ತಿದ್ದ ಎಲ್ಲಿ ಹಗರ ಅನ್ನಿಸ್ತಾಳ ಅಲ್ಲಿ ಹೊರತಿದ್ದ ಹೌದ್ರಿ ಇಳಿಸುದು ಹೊರದು ಮಾಡ್ಕೋತ ಹೋಗಿ ಕಾಶಿಗೆ ಹೋದ ತಂದ ಮನ್ಯಾಗ ನಿಂದ್ರಿಸಿದ ಅವಾಗ ಏನಾಯ್ತ್ರಿ ಯವ್ವ ಮತ್ತ ಕಾಶಿಗೆ ಹೋದ ತಗೊಂಡ ಬಂದ್ರ ಋಣ ಮುಟ್ಟತತಿ ಅಂತಿದ್ದಿ ನಿನ್ನ ಋಣ ಮುಕ್ತ ಆದಿನಿ ನಿನ್ನ ಋಣದಾಗ ನಾ ಉಳಿಲಿಲ್ಲ ಅಂದ ಹೌದು ಹೌದಲ್ಲ ತಾಯಿ ಅವಾಗ ತಾಯಿ ಏನಂತ್ರಿ ಅಲ್ಲೋ ಮಗನ ಅಂದ್ಳಕಿ ಬರೀ ಕೇವಲ ಒಂದ ಕಾಶಿಗೆ ಹೋಗಿ ಬರಬೇಕಾದ್ರೆ ಕಿಲೋಮೀಟರ್ ಕಮ್ಮಿ ನಿನಗ ವಾಜ್ಯ ಆದ್ನಿ ಕಿಲೋಮೀಟರ್ ಕಮ್ಮಿ ನೀನ್ ನಾನು ಇಳಿಸಿರಿ ಹೌದು ನಾ ಹಂಗ ಮಾಡಿಲ್ಲ ಹೆಂಗ ಮಾಡ್ಯಾಳ ತಾಯಿ ಏನು ನನ್ನ ಗರ್ಭದೊಳಗ ಒಮ್ಮೆ ನಿನ್ನ ಹೊತ್ತನಿಲ್ಲ ಹೌದಲ್ಲ 9 ತಿಂಗಳ 9 ದಿವಸ ಗಂಟೆನ ಭೂಮಿ ತಿಳಿ ಮ್ಯಾಗ ಇಳಿಸೇನಿ ಹೌದು ಹೌದು ಅದನ್ನ ತಪ್ಪು ಮಾಡ್ಯಾಳಕಿ ಹೆಂಗ್ರಿ ಇವ್ ಹೆಂಗ ಹಾಕಿದ ಕಿಲೋಮೀಟರ್ ಕಮ್ಮಿ ಇಳಿಸಿದ್ರ ಇಳಿಸಿದ್ರಲ್ಲ ಅಕ್ಕಿ ಹೊಟ್ಯಾಗ ಇವ್ ಇದ್ದಾಗ ಇವ್ರು ತಿಂಗಳ ಕಮ್ಮಿ ಇಳಿಸೋದಿತ್ತ ಆಕಿ ಭೂಮಿ ತಿಳಿ ಮ್ಯಾಗ ತಲೆ ಮೇಲೆ ಕಡಿಕೆ ನಾಡ್ತಿತ್ತು ಇವೇಲಿ ಹಾಡ್ಲಕ್ ಬರ್ತೈತಿ ಇಲ್ಲಿ ಏನೋ ಗೋರಿ ಮ್ಯಾಗ ಕರಿಕೆ ನಾಡ್ತಿತ್ತ ನೀ ಬರ್ತಿದ್ದೆ ನೀಲಿ ಹಾಡ್ಲ ಇಲ್ಲ ಅದಕ್ಕ ನೋಡ ಅಪ್ಪನ ಋಣ ಮುಟ್ಟಿಸ್ಬೋದ ತಾಯಿ ಋಣ ಮುಟ್ಟಿಸ್ಲಾಕ ಯಾರು ಕೈಲೇ ಆಗಂಗಿಲ್ಲ ಅದಕ್ಕ ಜಗತ್ತಿನೊಳಗ ತಾಯಿಗೊಂದು ದೊಡ್ಡ ಸ್ಥಾನ ಐತಿ ಬಲವಾದ ವಸ್ತು ಐತಿ ಅದ ಅದಕ್ಕೆಪ್ಪ ಅವರು ಏನ್ ಹೇಳತ್ತೀರಿ ಈಗ ಏನ್ ಹೇಳ್ತಾನ್ರಿ ಎಲ್ಲ ಪರಮಾತ್ಮನದಿಂದ ಆಗಿದೆ ಆಕೋತ ಬಂದತಿ ಹೊಳೆ ನಿನಗೆ ಸವಾಲು ಮಾಡ್ಕೋತ ಬಂದ ಇದ್ರ ಜವಾಬ್ ಮಾಡ್ಕೋತ ಬಾ